ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೆಯಲ್ಲೇ ಮಾಡಿರುವ ಬೆಣ್ಣೆಯಿಂದ ಮರಳಾಗಿ ತುಪ್ಪ ಹೇಗೆ ಮಾಡೋದಂತ ನೋಡೋಣ. ಆರೆಂಜ್ ಪ್ಯಾಕೆಟ್ ಹಾಲನ್ನ ಯೂಸ್ ಮಾಡ್ಕೊತೀನಿ ನಾನು ದಿನ. ಸೊ ಅದರಲ್ಲಿ ಹಾಲು ಕಾಯಿಸಾದ್ಮೇಲೆ ತುಂಬ ಚೆನ್ನಾಗಿ ಕೆನೆ ಬರುತ್ತೆ. ಆ ಕೆನೆನೆಲ್ಲನೂ ನಾನು ಫ್ರೀಝರಲ್ಲಿ ಸುಮಾರು 1.5 ತಿಂಗಳಿಂದ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಈಗ ತುಪ್ಪ ಮಾಡುವ ಹಿಂದಿನ ದಿನ ರಾತ್ರಿ ಅದನ್ನು ಆಚೆ ತೆಗೆದಿಟ್ಟು ಅದಕ್ಕೆ 2 ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೆಣ್ಣೆ ತೆಗಿಯೋದಕ್ಕೆ ಕೆನೆನೆಲ್ಲನೂ ಒಂದು ಜಾರಿಗೆ ಹಾಕ್ಕೊಂಡು ಮಿಕ್ಸಿಲಿ 1 ಸೆಕೆಂಡ್ ಆನ್ ಆಫ್ ಮಾಡ್ಕೊತಿದ್ದೀನಿ. ಈಗ ಬಂದಿರೋ ಬೆಣ್ಣೆನೆಲ್ಲನೂ ಒಂದು ಪಾತ್ರೆಗೆ ಹಾಕೋತಿದ್ದೀನಿ. ಮತ್ತು ಉಳಿದಿರುವ ಕೆನೆನೆಲ್ಲನೂ ತಿರ್ಗಾ ಅದೇ ಥರ ಜಾರಿಗೆ ಹಾಕ್ಕೊಂಡು ಮಿಕ್ಸಿಗೆ ಆನ್ ಆಫ್ ಮಾಡ್ಕೊತಿದ್ದೀನಿ 1 ಸೆಕೆಂಡು. ಅದನ್ನು ಕೂಡ ಈಗ ಅದೇ ಪಾತ್ರೆಗೆ ಹಾಕೋತಿದ್ದೀನಿ. ಈಗ ತೆಗ್ದಿರುವ ಬೆಣ್ಣೆನೆಲ್ಲನೂ ಚೆನ್ನಾಗಿ ನೀರು ಹಾಕಿ ಅದನ್ನು ತೊಳ್ಕೊಬೇಕು. ಅದರಲ್ಲಿ ಏನಾದ್ರೂ ಸ್ವಲ್ಪ ಹಾಲಿನ ಅಂಶ ಏನಾದರೂ ಇದ್ರೂ ಆಚೆ ಬರುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ 3ರಿಂದ 4 ಸತಿ ಈ ಥರ ಬೆಣ್ಣೆನೆಲ್ಲನೂ ನೀಟಾಗಿ ತೊಳ್ಕೊತಿದ್ದೀನಿ. ಈಗ ಬೆಣ್ಣೆನೆಲ್ಲನೂ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಇದನ್ನು ಮಂದಕ್ಕಿರುವ ಪಾತ್ರೆಗೆ ಹಾಕಿ ಬೆಣ್ಣೆನ ಕಾಯೋದಕ್ಕೆ ಇಡ್ತಿದ್ದೀನಿ. ಈಗ ಬೆಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕರಗಿಸ್ಕೊತಾ ಮತ್ತೊಂದು ಕಡೆ 1/4 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಹುರ್ಕೋತಿದ್ದೀನಿ. ಈಗ ಮೆಂತ್ಯ ಎಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದನ್ನು ಪುಡಿ ಮಾಡ್ಕೋಬೇಕು. ಈಗ ಬೆಣ್ಣೆ ಎಲ್ಲ ಕರಗಾದ್ಮೇಲೆ 1 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಮೆಂತ್ಯ ಪುಡಿ, 1 ವೀಳ್ಯದೆಲೆ, 1 ಹರಳು ಕಲ್ಲುಪ್ಪು ಮತ್ತು ಸಕ್ಕರೆ. ಕಲ್ಲುಪ್ಪು ಮತ್ತು ಸಕ್ಕರೆ ಹಾಕೋದ್ರಿಂದ ತುಂಬ ಮರಳಾಗಿ ಚೆನ್ನಾಗಿ ಬರುತ್ತೆ ತುಪ್ಪ. ಈಗ ವೀಳ್ಯದೆಲೆ ಎಲ್ಲ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಇದೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಈಗ ತುಪ್ಪನೆಲ್ಲನೂ ಚೆನ್ನಾಗಿ ಸೋಸ್ಕೊಂಡು ಒಂದು ಡಬ್ಬಿಗೆ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಡೇ ನೋಡ್ಬೋದು ನೀವು ತುಪ್ಪ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ನೋಡಿ, ಸ್ಪೂನಲ್ಲಿ ತೆಗೆದು ನಾನು ತೋರಿಸ್ತಿದ್ದೀನಿ ಎಷ್ಟು ಮರಳಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಮನೆಯಲ್ಲೇ ಸುಲಭವಾಗಿ ಬೆಣ್ಣೆಯಿಂದ ತುಪ್ಪನ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಒಳ್ಳೆಯ ರೆಸಿಪಿಗಳೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.